ಅದೇ ಒಂದು ವಿಷಯವನ್ನು ಇಟ್ಟುಕೊಂಡು ಮಾರುಕಟ್ಟೆಯನ್ನು ಪ್ರಾರಂಭ ಮಾಡಿದಂಥ ಈ ಮಾರುಕಟ್ಟೆಯಲ್ಲಿ ಇವತ್ತು ಸಿರುಕೋಳಿಯವರ ಒಂದು ಮಾರ್ಗದರ್ಶನದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಹಿರಿಯರಲ್ಲಿ, ನೆರೆಕಂಡರಲ್ಲಿ ಆಗಮಿಸಿರುವ ಎಲ್ಲ ರೈತ ಬಾಂಧವರೇ, ಎಲ್ಲರಿಗೂ ಶರಣಾರ್ಥಿಗಳು. ಇಲ್ಲಿವರೆಗೆ ಶ್ರೀಮಠ ರೈತರಿಗೆ ಅನುಕೂಲ ಆಗ್ತಕ್ಕಂಥ ವ್ಯವಸ್ಥೆಯನ್ನೇ ಮಾಡಿಕೊಂಡು ಬಂದದೆ. ಯಾವುದನ್ನು ಅನಾನುಕೂಲ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿಲ್ಲ. ಆದರೂ ಸ್ವಲ್ಪ ಮಧ್ಯೆ ಇವೆಲ್ಲ ಬಂದವರು ಸೀದಾ ಮಠಕ್ಕೆ ಬಂದು ಮಾಡಿಕೊಂಡಿದ್ದು ಇಷ್ಟೊತ್ತಿಗೆ ಅದನ್ನು ಮುಗಿದ ಹೋಗ್ತಿತ್ತು. ಎಷ್ಟು ಪ್ರಾಬ್ಲಮ್ಮೇ ಬರ್ತಿದ್ದಿಲ್ಲ, ಯಾವುದೂ ಪ್ರಾಬ್ಲಮ್ ಬರ್ತಿದ್ದಿಲ್ಲ. ರೈತರಿಗೆ ಭಾಳ ಅನುಕೂಲ ಆಗ್ತಿತ್ತು. ಇಷ್ಟು ದಿವಸ ಸುಮ್ಮನೆ ವೇಸ್ಟ್ ಆಗ್ತು ಎಲ್ಲ ಹೊತ್ತು. ಅದನ್ನು ತುಂಬ ಚೆನ್ನಾಗಿ ಎಲ್ಲ ಹೇಳಿದರು. ಈಗಾಗಲೇ ಕತ್ತಿಯವರೆಲ್ಲ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಆ ರೀತಿಯಾಗಿ ಮುಂದೆ ಮಾಡ್ಕೊಂಡು ಹೋಗುವಂಥ ಒಂದು ವ್ಯವಸ್ಥೆಯನ್ನು ಅದು ಮಾಡ್ಕೊಂಡು ಹೋಗ್ತದೆ. ರೈತರ ಪರವಾಗಿ ಯಾವಾಗಲೂ ಮಠ ಕೆಲಸ ಮಾಡ್ಕೊತ ಬಂದಿದೆ. ಹೀಗೆ ಅಂತಲ್ಲ, ನೀವು ಹೆಂಗೆ ರೈತರಿಗೆ ಕೆಲಸ ಮಾಡ್ತೀರಿ ಹಂಗೆ ನಮ್ಮದು ಮಠದಲ್ಲಿ ಎಲ್ಲ ಹೊಲಗಳನ್ನು ಮಾಡಿಸ್ತಕ್ಕಂಥ ವ್ಯವಸ್ಥೆನೇ ಇದೆ. ನಮ್ಮದು ಸುಮಾರು 600-300 ಎಕರೆ ಮಾಡ್ತಕ್ಕಂಥ ವ್ಯವಸ್ಥೆನೇ ಇದೆ ಎಲ್ಲ ಅಷ್ಟು. ಅದ್ರ ಜೊತೆಗೆ ರೈತರಿಗೆ ಅನುಕೂಲ ಆಗಲಿ ಅಂತಂತೇಳಿ 3 ಎಕರೆ ಜಮೀನನ್ನು ಮಠದಿಂದನೇ ಕೊಟ್ಟು ದವಾಖಾನೆ ತೆಗೆಸ್ತಕ್ಕಂಥ ವ್ಯವಸ್ಥೆ ಆಗಿದೆ. ಅದು ಈಗೇನಲ್ಲಿ ದವಾಖಾನೆ ಇದೆ, ಇದರಲ್ಲಿ ನಿಡ್ಸೋಸಿಯಲ್ಲಿ ಏನು ದವಾಖಾನೆ ಇದೆ, ಅದು ಪದ್ಮಣ್ಣವ್ರದ್ದು ಜಾಗ. ಅದು ಕಲ್ಲಪ್ಪ ಪದ್ಮಣ್ಣವ್ರು ಅಂತ ಇದ್ರು. ಅವ್ರು 3 ಮಂದಿ ಅಣ್ತಂಬಳು ಹೇಳಿದ ಕೂಡಲೇ ಮಠಕ್ಕೆ ಕರೆದೆ ಅವ್ರನ್ನ. ಮಠಕ್ಕೆ ಕರೆದು ಹಿಂಗಿದಾರೆ, ಜನರಿಗೆ ಅನುಕೂಲ ಆಗುತ್ತೆ, ಈ ಭಾಗದ ಎಲ್ಲ ಬಡವರಿಗೆ ರೈತರಿಗೆ ಅನುಕೂಲ ಆಗುತ್ತೆ ಅನುಕೂಲ. ಒಂದೇ ಮಾತಿಗೆ 3 ಜನ ಬರ್ಕೊಟ್ರು. ಆ ಬರ್ಕೊಂಡು ಡೈರೆಕ್ಟ್ ಗೌರ್ಮೆಂಟ್ಗೆ ಅದನ್ನು ಕೊಡಿಸಿದ್ವಿ. ಅವಾಗ ಎವಿಯವರು ಇದ್ರು ಅದಕ್ಕೆ. ಆವಾಗ ಅದಾದಮೇಲೆ ನಮ್ಮ ಮಠದಿಂದ 3 ಎಕರೆ ಕೊಟ್ಟಿವಿ ಅವರಿಗೆ, ಕಲ್ಲಪ್ಪ ಮತ್ತು ಅವರಿಗೆ. ಯಾಕೆಂದ್ರೆ ಬಡವರಿದಾರೆ ಅವರು. ಬಡವರಿಗೆ ಒಂದು ಏನಾರು ನಾವು ಅನುಕೂಲ ಮಾಡಿಕೊಡ್ಬೇಕಂದ್ರೆ ಮಠದಿಂದನೇ ಕೊಟ್ಟದೆ ಅವರಿಗೆ. ಹೀಗೆ ರೈತರಿಗೆ ಅನುಕೂಲ ಆಗ್ತಕ್ಕಂಥ ವ್ಯವಸ್ಥೆ. ಆಮೇಲೆ ಈಗೇನು ಓಡಾಡ್ತಾ ಇದ್ದಾರೆ, ಸರ್ಕಾರನೇ ಓಡಾಡ್ತಾ ಇಲ್ಲ. ಯಾವುದಕ್ಕೆ ಅಂದರೆ ರುದ್ರಭೂಮಿ ಸಲುವಾಗಿ, ಸ್ಮಶಾನ ಸಲುವಾಗಿ ಸರ್ಕಾರನೇ ಓಡಾಡ್ತದೆ. ಆವಾಗ ನಮ್ಮ ಅಜ್ಜಾರು ನಮ್ಮ ಮಠದಾಗ ಎಲ್ಲ ಒಟ್ಟು 2 ಎಕರೆ ಜಮೀನನ್ನು ಸ್ಮಶಾನ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿ ಮಠದಿಂದನೇ ನಡೆಯುವಂಥ ಒಂದು ವ್ಯವಸ್ಥೆ ಅದು. ಈಗ ನೋಡ್ರಿ, ಅದು ಬರೀ ಅವ್ರಿಗೆ ಅಷ್ಟೇ ಇಲ್ಲ, ಎಲ್ಲ ಸಮಾಜಕ್ಕೂ ಅದನ್ನು ಕೊಟ್ಟಿದ್ದಾರೆ. ಈಗ ಅದನ್ನು ಆ ಊರವರೆಲ್ಲ ಕೂಡ್ಕೊಂಡು ಒಂದು ಮೀಟಿಂಗನ್ನು ಮಾಡಿ ಎಲ್ಲರಿಗೂ ಕುರುಬರಿಗೆ ಒಂದಿಷ್ಟು ಜಾಗ ಕೊಟ್ಟದ. ಅದ್ರಾಗ ಭಜಂತ್ರಿಯವ್ರಿಗೆ ಜಾಗ ಕೊಟ್ಟದ. ಯಾರ್ಯಾರು ಹೋಗಿರ್ತಾರೆ ಅವ್ರಿಗೆಲ್ಲ ಜಾಗ ಕೊಟ್ಟು ಅಳತಿ ಮಾಡಿ ಅವ್ರಿಗೆ ಬೋರ್ಡ್ ಹಾಕಿ ಕೊಟ್ಟದ ಎಲ್ಲ ಒಟ್ಟು. ಈಗ ನಾವೆಲ್ಲ ಓಡಾಡಕ್ಕೆ ಹಾಕಿವೆಲ್ಲ. ರೈತರಿಗೂ ಅನುಕೂಲ ಆಗಬೇಕು, ಭಕ್ತರಿಗೂ ಅನುಕೂಲ ಆಗಬೇಕು, ಸಮಾಜಕ್ಕೂ ಅನುಕೂಲ ಆಗಬೇಕು ಅನ್ನೋ ದೃಷ್ಟಿಯಲ್ಲಿ ಮಠ ಮೊದಲಿಂದಲೂ ಅದು ಕೆಲಸ ಮಾಡ್ಕೊತಾನೆ ಬಂದದ. ಈ ಸುಮ್ಮನೆ ನಾವು ಏನಾರ ಗದ್ದಲ ಮಾಡ್ತೀವೆಲ್ಲ ಒಟ್ಟು. ಮಠ ಏನು ಮಾಡಿಲ್ಲ, ಮಠಕ್ಕೆ ತೊಂದರೆ ಆಗಿದೆ ಮತ್ತು ಅವ್ರು ಇದು ಮಾಡಬೇಕಾದ್ರೆ ಎಷ್ಟು ತೊಂದರೆ ಇತ್ತು. ಇಲ್ಲೇ ಒಂದು ಬಾವಿ ಇತ್ತು, ಭಾಳಷ್ಟು ಜನ ನೋಡಿದವ್ರು ಇರ್ಬೇಕೆಲ್ಲ. ಭಾಳಷ್ಟು ಜನ ನೋಡಿದ ಒಂದು ಬಾವಿ ಇತ್ತು. ಆ ಬಾವಿ ತುಂಬ ಬಂದು ಹೊಲಸು ಮಾಡ್ತಿದ್ರು ಬೆಳಿಗ್ಗೆ. ಒಂದು ದಿವಸ ಯಾಕೋ ನಾನು ಹಿಂಗೆ ಹೋಗ್ಬೇಕಾದ್ರೆ ಒಳಗೆ ಬಂದೆ. ಹಂಗೆ ನೋಡೋಣ, ಗಾಡಿ ತೋಟಿದ್ಲೆ ಒಳಗೆ ಬಂದಿದ್ದೆಲ್ಲ ಹೊಲಸೆಲ್ಲ ಕಾಣ್ತು ಎಲ್ಲ ಒಟ್ಟು. ಕಂಡಾಗ ಅವ ನಾವು ನಡೆಸೋಚಿ ಹುಡುಗರನ್ನೆಲ್ಲ ಕರೆದು ಎಲ್ಲ ಹಿಂಗೆ ಐತರು ಅಂತಂತ ಹೇಳಿದಾಗ ಅವ್ರಂದ್ರೆ, ಇಲ್ಲರಿ ಅಜ್ಜಾರ ನೀವು ಇದು JCB ಕೊಡ್ರಿ, ಇಲ್ಲೊಂದು ಬಾವಿ ಐತಿ, ಬಾವಿಗೆ ಮಣ್ಣು ಐತಿ, ತಂದು ತುಂಬಿಡ್ತೀವಿ ನಾವು ಅಂತ. ಒಂದು ರಾತ್ರಿ ಹಗಲ್ನಾಗ ತಂದು ತುಂಬಿದ್ರಿ ಎಲ್ಲ ಅಷ್ಟು. ಅದೆಲ್ಲ ಅದು ತುಂಬಿದ ಮೇಲೆ ಆದಮೇಲೆ ಕೊನೆಗೆ ನಮ್ಮ ತಲೆಯೊಳಗೆ ಏನು ಬಂತು, ಎಲ್ಲರೂ ಭಾಳ ಜನ ಅನ್ನಕತ್ತಿರು ಮಾರ್ಕೆಟ್ ಇಲ್ಲ, ಮಾರ್ಕೆಟ್ ಮಾಡಿರಿ ಅಂದರು. ಆದರೂ ಒಂದು 2 ವರ್ಷ ಸುಮ್ಕೆ ಇದ್ದು ನಾವು. ಆಮೇಲೆ ಎಲ್ಲರೂ ಕೂಡ್ಕೊಂಡು ಮಾರ್ಕೆಟ್ ಮಾಡಿದ್ವಿ. ಯಾರ್ಯಾರಿಗೂ ಕೊಟ್ಟಿವಿ ಅದನ್ನು. ಸರಿಯಾಗಿ ರೊಕ್ಕ ಬರಲಿಲ್ಲ ಅವಾಗ ಒಂದು 3-4 ವರ್ಷ ಏನೂ ಬರಲಿಲ್ಲ. ಬರೋ 5,000 ರೂಪಾಯಿ ಬರೋದು. ಇಲ್ಲಿ ಭಾಳ ರಶ್ ಆಗತ್ತೆ ರೀ, ಗದ್ದಲಾಗತ್ತೆ, ಜನ ಕೊಡಲ್ರಿ, ಬಾಡಿಗೆ ಕೊಡಲ್ರಿ, ಬರೋ ಇದನ್ನೇ ಹೇಳ್ಕೊಂಡು ಕೂತ್ಕೊಂಡ್ರು. ಆಮೇಲೆ ಒಂದು ಸ್ವಲ್ಪ ಇವನು ತೇರಣಿ ಬಂದಾಗ ಇವನಿದ್ದ ನಮ್ಮ ಬುದಿಗೆ ಅಂತ ಇದ್ದ. ಅವರು ಎಲ್ಲ ಕೂಡ್ಕೊಂಡು ಅದನ್ನೆಲ್ಲ ಮಾಡಿ ಅವ್ರು ತೇರಣಿ ಹೋಗಿ ಜವಾಬ್ದಾರಿ ವಹಿಸ್ತಕ್ಕಂಥ ಕೆಲಸವನ್ನು ಮಾಡಿದರು. ಸ್ವಲ್ಪ ಅವರು ಗಟ್ಟಿಯಾಗಿ ನಿಂತ್ಕೊಂಡ್ರು. ಅವರು ತಪ್ಪಾಗಿರ್ಬೇಕು, ಇಲ್ಲ ಅಂತಲ್ಲ. ಯಾಕೆಂದರೆ ಒಂದು ಮಾತನ್ನು ಹೇಳ್ತಾರೆ, ನಡೆಯುವವರು ಎಡಹುವರಲ್ಲದ ಕುಳಿತವರು ಎಡಹುವರೇ ಅಂಥೇಳಿ. ವ್ಯಾಪಾರ ಮಾಡ್ಬೇಕಾದ್ರೆ ತಪ್ಪಾಗವೆ. ಅವರು ಬಂದವರು ತಪ್ಪು ಮಾಡಿರ್ಬೇಕು, ಇವರು ತಪ್ಪು ಮಾಡಿರ್ಬೇಕು. ಅವರು ಅದನ್ನು ಮಠಕ್ಕೆ ಬಂದಿದ್ರೆ ಇಷ್ಟೊತ್ತಿಗೆ ಮುಗದೇ ಹೋಗ್ತಿತ್ತದೆಲ್ಲ ಅಷ್ಟು. ಸುಮ್ಮನೆ ಅದು ಗದ್ದಲ ಮಾಡ್ಕೊಂಡು ಕೂತ್ಕೊಂಡು. ಅದು ಮೊದಲು ಬರೀ 25,000 ರೂಪಾಯಿ ಇತ್ತು, ಆಮೇಲೆ 50,000 ರೂಪಾಯಿ ಆಯ್ತು, ಆಮೇಲೆ 1 ಲಕ್ಷ ಆಯ್ತು, 2 ಲಕ್ಷ ಆಯ್ತು, 3 ಲಕ್ಷ ಆಯ್ತು. ಈಗ 4 ಲಕ್ಷ ಕೊಡ್ತಾರೆ. ತಿಂಗಳ 4 ಲಕ್ಷ ಬರ್ತಿತ್ತು ಅದೆಲ್ಲ. ಒಂದು ತಿಂಗಳ ಹಣವನ್ನು ತಪ್ಪಿಸಿಲ್ಲ ಅವ. ಆಮೇಲೆ ಇದನ್ನು ಹಾಕೋದು ಬಂತು, ಏನು ಕಾಂಕ್ರೀಟ್ ಹಾಕೋದು ಬಂತಿದೆಲ್ಲ. ಭಾಳ ರಾಡಿ ಆಗ್ತಿತ್ತು. ಒಂದ್ಸತಿ ನಾನು ಬಂದಿದ್ದೆ, ಬಂದಾಗ ನೋಡಿದಾಗ ಮಳೆ ಬಂದು ಬಿತ್ತು ಅಂದ್ರೆ ಭಾಳ ರಾಡಿ ಅದು ನೋಡಿದೆಲ್ಲ ಅಷ್ಟು. ನೋಡಿದ ಮೇಲೆ ಒಂದು ಎಸ್ಟಿಮೇಟ್ ಮಾಡಿಸಿದ್ವಲ್ಲ ಅನಿಲ್ ಅಂತೇಳಿ ಅವರು ಇಂಜಿನಿಯರ್ ಕಡೆ ಎಸ್ಟಿಮೇಟ್ ಮಾಡಿದಾಗ 28 ಲಕ್ಷ ರೂಪಾಯಿ ಬಂತು. ಆಮೇಲೆ ಬ್ಯಾಂಕಿನಾಗ ಲೋನ್ ತೆಗೆದನ್ನು ಹಾಕಬೇಕು ಅಂತಂತೇಳಿ ಎಲ್ಲ ವಿಚಾರ ಮಾಡಿದಾಗ ತೆರಣಿ ಬಂದಿಲ್ಲ. ಲೋನ್ಯಾಗ ತೆಗಿತೀರಿ, ಸುಮ್ಮನೆ ಬಡ್ಡಿ ತುಂಬಕ್ಕಾಗತ್ತೆ, ತಿಂಗಳ 1 ಲಕ್ಷ ರೂಪಾಯಿ ನನಗೆ ಕೊಟ್ಬಿಡ್ರಿ, ನಾನೇ ಕೊಡ್ತೀನಿ ಹಾಕ್ಸೋಣ ಅಂತಂತೇಳಿ. ಮತ್ತು ಬಡ್ಡಿ ಇಲ್ಲದೆ ರೊಕ್ಕ ಕೊಟ್ಟು ಅದನ್ನು ಹಾಕ್ಸಿದೆ ಎಲ್ಲ ಒಟ್ಟು. ಮಾಡಿದ ತಪ್ಪು ಮಾಡಿ ಅವನು ತಪ್ಪು ಇರಬೇಕಿಲ್ಲ ಅಂತಲ್ಲ. ನಾವು ಮತ್ತು ಈ ಕಡೆ ಬಂದು ನೋಡೋದಾಗೋದಿಲ್ಲ, ನಮ್ಮವು ತಪ್ಪಾಗಿರ್ತಾವೆ, ಎಲ್ಲ ಆಗಿರ್ತಾವೆ. ಅದನ್ನೇ ಭಾಳ ದೊಡ್ಡದು ಮಾಡಿಕೊಂಡ್ರೆ ಸಮಸ್ಯೆಗಳು ಇಷ್ಟ ಆಗುತ್ತಲ್ಲ. ರೈತರಿಗೆ ಸಮಸ್ಯೆ, ನಮಗೇನು ಸಮಸ್ಯೆ ಆಗಲ್ಲ. ಅದಕ್ಕೆ ಅದು ಆಗಬಾರ್ದು ಅಂತಂತ ಹೇಳಿ ಈ ಸತಿ ಅವರೆಲ್ಲರೂ ಇವ್ರು ಏನು ಸ್ಟ್ರೈಕ್ ಮಾಡಿದ್ರು ಅವ್ರಿಗೆಲ್ಲ ಒಟ್ಟಿಗೆ ವಾಪಸ್ ಇದನ್ನು ಮಾಡಿ
ಈಗ ಅವರೆಲ್ಲ ಒಂದು ಕಮಿಟಿಯನ್ನು ಮಾಡೋದು ಅಂತೇಳಿ ಮೊನ್ನೆ ಹೇಳಿದ್ದೆ. ಸುನಿಲ್ ಪರ್ವತರಾವ್ ಬಂದಾಗ, ಮುಡ್ಸಿಯವರು ಬಂದಾಗ ನಾನು ಅವ್ರಿಗೆ ಹೇಳಿದ್ದೆ ಒಂದು ಕಮಿಟಿ ಮಾಡ್ರಿ ಅಂತಲೇ ಹೇಳಿದ್ದೆ. ಅವ್ರು ಯಾಕೋ ಜಲ್ದಿ ಮಾಡಲಿಲ್ಲ ಅದನ್ನು, ಅದು ಮತ್ತೆ ಮುಂದೆ ಬಿತ್ತು. ಈಗ ಅದಕ್ಕೆಲ್ಲ ಇವರು ಬಂದು ಕತ್ತಿಯವರು ಬಂದು ಅದನ್ನೆಲ್ಲ ವ್ಯವಸ್ಥಿತವಾಗಿ ಅದನ್ನೆಲ್ಲ ಮಾಡಿದ್ದಾರೆ. ರೈತರು ನಿಮಗೇನು ಅನುಕೂಲ ಮಾಡಿಕೊಡೋದೆಲ್ಲ ಅನುಕೂಲ ಇಲ್ಲಿವರೆಗೂ ಮಾಡ್ಕೋತಾನೆ ಬಂದದ. ಇನ್ನು ಮುಂದಾದರೆ ಯಾವ್ದ್ಯಾವ್ದು ಬೇಕು ಯಾವ್ದ್ಯಾವ್ದು ಬೇಡ ಅನ್ನೋದನ್ನು ವಿಚಾರ ಮಾಡಿ ಕಮಿಟಿಯಲ್ಲಿ ವಿಚಾರ ಮಾಡಿ ಅದನ್ನು ವ್ಯವಸ್ಥಿತವಾಗಿ ಮಾಡ್ತಕ್ಕಂಥ ಕೆಲಸವನ್ನು ಮಡದಿಂದ ಮಾಡ್ತಕ್ಕಂಥ ಕೆಲಸವನ್ನು ಅದು ಮಾಡ್ತದೆ. ಠೇವಣಿನ ತೆಗಿಬೇಕು ಅಂತೇಳಿ ಭಾಳ ದಿವಸದಿಂದ ಇತ್ತು. ಆವಾಗ ಅವನಿಗೆ ಹೇಳಿದ್ದೆ, ಇಲ್ಲಪ್ಪ ನೀನು ತೆಗಿಬೇಕಾಗಿದೆ ಅಂತ ಹೇಳಿದ್ದೆ ನಾನು ಅವ್ರಿಗೆ. ಅವನು ಹೇಳಿದ್ದ, ಇನ್ನು 2 ತಿಂಗಳು ನಮಗೆ ಟೈಮ್ ಕೊಡ್ರಿ, ನಾನು ಬಿಡ್ತೀನಿ ಅಂತಂತ ಹೇಳಿದ್ದೆ. ಅಷ್ಟೊತ್ತಿಗೆ ಕರೋನಾ ಬಂತು. ಆ ಕರೋನಾ ಬಂದಮೇಲೆ ಏನೂ ಮಾಡೋಕ್ಕಾಗಲ್ಲ. ಕರೋನಾ ಮುಗಿದ ಮೇಲೆ ಅದು ಹಂಗೆ ಉಳಿತು. ಈಗ ಅವ್ನು ತೆಗಿತೀವಿ ಅಂತಂತೇಳಿ ಅದನ್ನ ಈಗಾಗಲೇ ಅವ್ರು ಘೋಷಣೆ ಮಾಡಿದ್ದಾರೆ. ಅದೇನಿಲ್ಲ, ಅವನು ಹೇಳಿದ ಈಗಾಗಲೇ ಭಾಳ ಸತಿ ಬಂದು ಹೇಳಿದಾನೆ, ಇಲ್ಲರಿ ನಾನು ಏನು ತೆಗೀರಿ ನಾನು ಬಿಡ್ತೀನಿ, ಮತ್ತು ನನಗೆ ಏನು ಬೇಕು ನನ್ನ ಸಹಕಾರವನ್ನು ನಾನು ಕೊಡ್ತೀನಿ ಅಂತ ಅವನು ಹೇಳಿದಾನೆ. ಯಾಕೆ ವ್ಯಾಪಾರಸ್ಥರಿಗೆ ವ್ಯಾಪಾರ ಬೇಕೇ ಎಲ್ಲ ವಸ್ತು. ಈಗ ಯಾರು ಅದು ಮಾಡ್ತಾರೆ, ಈಗೆಲ್ಲ ಒಟ್ಟು ಕಮಿಟಿಯಲ್ಲಿ ಯಾರು ಮಾಡ್ತಾರೆ ಅವ್ರಿಗೆಲ್ಲ ಪ್ರೋತ್ಸಾಹ ಕೊಟ್ಟು ಅದೆಲ್ಲ ಮಾಡ್ಕೊಂಡು ಹೋಗೋಣ. ಈ ಸ್ಟ್ರೈಕು ಅವು ಇವು ಮಾಡೋದ್ರಿಂದ ರೈತರಿಗೆ ತ್ರಾಸು, ನಮಗೇನು ತ್ರಾಸು ಇರೋದಿಲ್ಲ. ಒಂದು ಪಕ್ಷ ನೀವು ಬಂದ್ ಮಾಡಿದ್ರೆ ನಮಗೇನು ತ್ರಾಸ ಇರೋಲ್ಲ. ಜೋಳಿಗೆ ಇರ್ತದೆ ನಮ್ಮದು, ಜೋಳಿಗೆ ಬಂದರೆ ನಿಮ್ಮ ಹತ್ರ ಬರ್ತೀವಿ, ನೀವೇ ರೊಕ್ಕ ಕೊಡ್ತೀವಿ, ನಮಗೇನು ತ್ರಾಸ ಇರೋದಿಲ್ಲ. ಮಠಕ್ಕೆ ಯಾವಾಗಲೂ ಹೆಂಗೂ ನಡೀತಿರ್ತದೆ ಮಠ ಎಲ್ಲ. ಮತ್ತು ಬೇರೆ ಏನಾರು ಮಾಡ್ಕೊಳ್ಲಿಕ್ಕೂ ನಮ್ಗೆ ಅನುಕೂಲಗಳು ಸಾಕಷ್ಟು ಅದಾವ. ಅದನ್ನು ಹೇಳ್ದಂಗೆ ಅವ್ರು APMCಗೆ ಹೋದ್ರೆ ಸಮಸ್ಯೆಗಳು ನಿಮಗೆ ಹೆಚ್ಚಾಗ್ತಾವೆ, ನಮಗೇನು ಸಮಸ್ಯೆ ಆಗಲ್ಲ. ಅದಕ್ಕೋಸ್ಕರ ಅದನ್ನೆಲ್ಲವನ್ನು ಬಿಚ್ಚಿ ತುಂಬ ಚೆನ್ನಾಗಿ ಅವ್ರ ಕತ್ತಿಯವ್ರು ಹೇಳಿದ್ದಾರೆ. ಒಂದು ಕಮಿಟಿಯನ್ನು ಮಾಡಿ ಅದನ್ನು ವ್ಯವಸ್ಥಿತವಾಗಿ ನಡೆಸುವಂಥ ಕೆಲಸವನ್ನು ಶ್ರೀಮಠ ಮಾಡ್ತದೆ ಅಂತ ಹೇಳಿ 2 ಮಾತುಗಳಿಗೆ ವಿರಾಮ ಕೊಡ್ತಾರೆ.